ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ಈ ವಿಶೇಷವಾದಂಥ ಒಂದು ಸಂಚಿಕೆಗೆ ಸ್ವಾಗತ. ನಾವಿವತ್ತು ಎಡಹಳ್ಳಿ ಚಿಂಕಾರ ವನ್ಯಜೀವಿ ಧಾಮದ ಬಗ್ಗೆ ಒಂದಿಷ್ಟು ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ 9 ಹಳ್ಳಿಗಳು ಹಾಗೂ ಮುಧೋಳ ತಾಲೂಕಿನ 3 ಹಳ್ಳಿಗಳ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಈ ಅರಣ್ಯ ಪ್ರದೇಶಗಳನ್ನು ಕರ್ನಾಟಕ ಸರ್ಕಾರವು ಸರ್ಕಾರಿ ಅಧಿಸೂಚನೆಯನ್ನು ದಿನಾಂಕ 23/12/2015 ಪ್ರಕಾರ ನೋಟಿಫಿಕೇಷನನ್ನು ಹೊರಡಿಸಿ ಎಡಹಳ್ಳಿ ಚಿಂಕಾರ ವನ್ಯಜೀವಿ ಧಾಮ ಎಂದು ಘೋಷಣೆ ಮಾಡಿದೆ. ಇದು ಸರಿಸುಮಾರು 9,636 ಹೆಕ್ಟೇರ್ ಅರಣ್ಯ ಪ್ರದೇಶವು ಈ ವನ್ಯಜೀವಿ ಧಾಮದ ವ್ಯಾಪ್ತಿಗೆ ಒಳಪಡ್ತಾ ಇದೆ. ಚಿಂಕಾರವೆಂಬ ಗೊರಸುಳ್ಳ ಸಸ್ಯಾಹಾರಿ ಪ್ರಾಣಿಯು ಈ ಪ್ರದೇಶದಲ್ಲಿ ಅಳಿವಿನಂಚಿನಲ್ಲಿ ಇರುವುದರಿಂದ ಈ ಪ್ರಾಣಿಯನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಮತ್ತು ಈ ಅರಣ್ಯ ಪ್ರದೇಶವನ್ನು ಪರಿಣಾಮಕಾರಿಯಾಗಿ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಈ ಅರಣ್ಯ ಪ್ರದೇಶವನ್ನು ವನ್ಯಜೀವಿ ಧಾಮ ಅಂತೇಳಿ 23/12/2015 ಘೋಷಣೆ ಮಾಡಲಾಗಿದೆ. ಈ ಘೋಷಿತ ವನ್ಯಜೀವಿ ಧಾಮದಲ್ಲಿ ವಾಸಿಸತಕ್ಕಂಥ ಚಿಂಕಾರ ಪ್ರಾಣಿಯ ಉತ್ತರ ಕರ್ನಾಟಕದ ಏಕೈಕ ಆವಾಸ ಸ್ಥಾನವಾಗಿದೆ. ಈ ಚಿಂಕಾರ ವನ್ಯಜೀವಿ ಧಾಮವು ಬಾಗಲಕೋಟೆಯಿಂದ ಉತ್ತರ ದಿಕ್ಕಿಗೆ ಸುಮಾರು 30 ಕಿಲೋಮೀಟರ್, ಮುಧೋಳದಿಂದ ಪೂರ್ವ ದಿಕ್ಕಿಗೆ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಇನ್ನು ಈ ಎಡಹಳ್ಳಿ ಚಿಂಕಾರ ವನ್ಯಜೀವಿ ಧಾಮದ ವ್ಯಾಪ್ತಿಗೆ ಒಳಪಡತಕ್ಕಂಥ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಇದನ್ನು ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಬಿಳಿಗಿ ತಾಲೂಕಿನಲ್ಲಿ ಸುಮಾರು ಅಮಲ್ಜೇರಿ, ಎಡಹಳ್ಳಿ, ಗುಳಬಾಳ, ಬಿಸನಾಳ, ತೆಗ್ಗಿ, ಬೀಳಿಗಿ, ಸುನಗ, ಜಾನಮಟ್ಟಿ, ಅರಕೆರೆ ಈ ಒಟ್ಟು ಹಳ್ಳಿಗಳು ಸೇರಿ 7,524.008 ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿದೆ. ಇನ್ನು ಅದೇ ರೀತಿ ಮುಧೋಳ ತಾಲೂಕಿನಲ್ಲಿ ಹಲಗಲಿ ಗ್ರಾಮ, ಮೆಳ್ಳಿಗೇರಿ ಗ್ರಾಮ, ಕಿಸೋರಿ ಗ್ರಾಮ ಸೇರಿ ಒಟ್ಟು 2,112.911 ಹೆಕ್ಟೇರ್ ಪ್ರದೇಶದಲ್ಲಿ ಇದು ವಿಸ್ತಾರವಾಗಿದೆ. ಇನ್ನು ಎಡಹಳ್ಳಿ ಚಿಂಕಾರ ಮತ್ತು ಅದರ ವಾಸಸ್ಥಳದ ಬಗ್ಗೆ ಇಲ್ಲಿ ನಾವು ವಿವರಣವನ್ನು ನೋಡ್ತಾ ಹೋಗೋಣ. ಭಾರತದಲ್ಲಿ ಕಾಣಸಿಗ್ತಕ್ಕಂಥ 4 ಗೊರಸುಳ್ಳ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಚಿಂಕಾರ, ಇದು ಇಂಡಿಯನ್ ಗ್ಯಾಜಲ್ ಅಂತ ಕರೀತಾರೆ ಇದಕ್ಕೆ. ಇದು ಅತ್ಯಂತ ಚಿಕ್ಕದಾದ ಪ್ರಾಣಿಯಾಗಿದೆ. ಈ ಪ್ರಾಣಿಯು ಬೋವಿಡೇ ಕುಟುಂಬಕ್ಕೆ ಸೇರಿದಾಗಿದೆ. ಇದರ ಆವಾಸ ಸ್ಥಾನವನ್ನು ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಚಿಂಕಾರ ಪ್ರಾಣಿಯು ಭಾರತ, ಪಾಕಿಸ್ತಾನ ಮತ್ತು ಇರಾನ್ ದೇಶಗಳ ಒಣ ಕುರುಚಲು ಸಸ್ಯವರ್ಗದಲ್ಲಿ ಕಂಡುಬರ್ತಾ ಇದೆ. ಈ ಪ್ರಾಣಿಯು ವಾಯುವ್ಯ ಭಾರತ, ಮಧ್ಯ ಭಾರತ ಮತ್ತು ಸ್ವಲ್ಪ ಮಟ್ಟಿಗೆ ದಕ್ಷಿಣ ಭಾರತದ ಕೃಷ್ಣಾ ನದಿವರೆಗೆ ಇದು ಕಂಡುಬರ್ತಾ ಇದೆ. ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹೇರಳವಾಗಿ ಕಂಡುಬರುತ್ತದೆ. ರಾಜಸ್ಥಾನದಲ್ಲಿ ಬಿಷ್ಣೋಯಿ ಎಂಬ ಆದಿವಾಸಿ ಜನಾಂಗದವರು ಈ ಪ್ರಾಣಿಯನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಥಾರ್ ಮರುಭೂಮಿಯಲ್ಲಿ ಇದರ ಸಂಖ್ಯೆ ಸರಿಸುಮಾರು 8,000 ಇರ್ತಾ ಇದೆ. ಪಾಕಿಸ್ತಾನದಲ್ಲಿ ಈ ಪ್ರಾಣಿಯನ್ನು ಹೆಚ್ಚಾಗಿ ಬೇಟೆಯಾಡುವುದರಿಂದ ಅಲ್ಲಿ ಇದರ ಸಂತತಿ ನಶಿಸುತ್ತಾ ಸಾಗ್ತಾ ಇದೆ. ಇನ್ನು ಇದರ ಆಕಾರದ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಈ ಪ್ರಾಣಿಯು ಸುಮಾರು 65 ಸೆಂಟಿಮೀಟರ್ನಷ್ಟು ಎತ್ತರ ಇದೆ, ಸುಮಾರು 23 kg ಅಷ್ಟು ತೂಕ ಇದೆ. ಗಂಡು ಪ್ರಾಣಿಗೆ ಕೊಂಬುಗಳು 25ರಿಂದ 30 ಸೆಂಟಿಮೀಟರ್ ಉದ್ದ ಇರ್ತಾವೆ ಮತ್ತು ಈ ಹೆಣ್ಣು ಪ್ರಾಣಿಗಳಲ್ಲಿ ಕೊಂಬುಗಳು ಅತಿ ಚಿಕ್ಕದಾಗಿ ಇರ್ತಾ ಇದ್ದೇವೆ. ಇದರ ವರ್ತನೆ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಚಿಂಕಾರ ಪ್ರಾಣಿಯು ಅತ್ಯಂತ ನಾಚಿಕೆಯುಳ್ಳ ಪ್ರಾಣಿಯಾಗಿದ್ದು ಮನುಷ್ಯರ ವಾಸನೆಯನ್ನು ಗ್ರಹಿಸಿ ದೂರ ಓಡಿ ಹೋಗುತ್ತದೆ. ಈ ಪ್ರಾಣಿಯು ಒಬ್ಬಂಟಿಯಾಗಿದ್ದು ಬಹಳವೆಂದರೆ ಸುಮಾರು 2-3 ಪ್ರಾಣಿಗಳು ಗುಂಪುಗಳಲ್ಲಿ ಕಂಡು ಬರ್ತವೆ. ಈ ಪ್ರಾಣಿಯು ಮುಂಜಾನೆ ಮತ್ತು ಸಾಯಂಕಾಲ ಸಮಯದಲ್ಲಿ ಹೆಚ್ಚಾಗಿ ಕ್ರಿಯಾಶೀಲವಾಗಿ ಇರ್ತಾವ. ಇನ್ನು ಗಂಡು ಪ್ರಾಣಿಗಳು ತಮ್ಮ ತಮ್ಮ ಪ್ರದೇಶಗಳನ್ನು ಗುರುತಿಸಿಕೊಂಡಿರ್ತವೆ. ಯಾವ ರೀತಿ ಅಂದರೆ ಈ ಪ್ರದೇಶಗಳನ್ನು ಒಂದೇ ಸ್ಥಳದಲ್ಲಿ ಸತತವಾಗಿ ಹಿಕ್ಕಿ ಹಾಕುವುದರ ಮೂಲಕ ಗುರುತಿಸಿಕೊಳ್ಳುತ್ತವೆ. ಇನ್ನು ಸಂತಾನೋತ್ಪತ್ತಿಯ ಬಗ್ಗೆ ನೋಡೋದಾದರೆ ಈ ಪ್ರಾಣಿಯು 1 ಅಥವಾ 2 ಮರಿಗಳಿಗೆ ಜನ್ಮ ನೀಡುತ್ತದೆ. ಗರ್ಭಾವಸ್ಥೆಯ ಅವಧಿ 5ರಿಂದ 6 ತಿಂಗಳು ಇರ್ತಾ ಇದೆ. ಹೆಚ್ಚಾಗಿ ಏಪ್ರಿಲ್ ತಿಂಗಳಿನಲ್ಲಿ ಮರಿ ಹಾಕ್ತಾವೆ ಇವು. ಇದರ ಆಯುಷ್ಯ ಸುಮಾರು 12ರಿಂದ 15 ವರ್ಷಗಳು. ಇನ್ನು ಇದರ ಆಹಾರ ಪದ್ಧತಿಯನ್ನು ನಾವು ನೋಡೋದಾದರೆ ಯಾವ ರೀತಿ ಇದು ಮೇಯುತ್ತದೆ ಅಂದರೆ ಈ ಪ್ರಾಣಿ ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಮೇಯುತ್ತದೆ. ನೈಸರ್ಗಿಕ ಹುಲ್ಲು, ಹಸಿರು ಎಲೆ, ರಸಭರಿತ ಹಣ್ಣು ಹಾಗೂ ಬೋರೆ, ಕಾಚು, ಕವಳೆ, ತುಗಲಿ ಇತ್ಯಾದಿ ಮರಗಳ ಎಲೆಗಳನ್ನು ಇದು ತಿಂತಾ ಇದೆ. ಬಹಳ ದಿನಗಳವರೆಗೆ ನೀರುಲಿಲ್ಲದೆ ಬದುಕುವ ಸಾಮರ್ಥ್ಯ ಇದು ಹೊಂದಿದೆ. ಹಿಪ್ಪೆ ಗಿಡದ ಹೂಗಳು ಈ ಪ್ರಾಣಿಯ ಪ್ರಿಯಕರ ಆಹಾರವಾಗಿರುತ್ತವೆ. ಇನ್ನು ಬೇಟೆಯಾಡುವ ಪ್ರಾಣಿಗಳು ಈ ಪ್ರಾಣಿಯನ್ನು ಚಿರತೆ, ಹುಲಿ, ಕಾಡುನಾಯಿ, ತೋಳಗಳು ಬೇಟೆ ಆಡುತ್ತವೆ. ಇನ್ನು ಎಡಹಳ್ಳಿ ಚಿಂಕಾರ ವನ್ಯಜೀವಿ ಧಾಮದಲ್ಲಿ ಕಂಡುಬರುವ ಪ್ರಮುಖ ಪಕ್ಷಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ನವಿಲು, ಕೋಗಿಲೆ, ಕೌಜುಗ, ಬುರಲಿ, ಹೋಳಕ, ಬ್ಯಾಬ್ಲರ್, ಬಾರ್ಬೆಟ್, ಬುಲ್ಬುಲ್, ರತ್ನಪಕ್ಷಿ, ಕೋರ್ಸರ್, ಸನ್ಬರ್ಡ್, ಟ್ರೀ ಪೈ, ಹೂಪೋ, ಟಿವಂಕಿ, ಗೂಬೆ, ಪಾರಿವಾಳ, ಡ್ರೂಂಗೋ, ಹದ್ದು, ಗಿಡುಗ, ಮರಕುಟುಕ, ರಾಬಿನ್, ಮುನಿಯಾ, ನೊಣಹಿಡುಕ, ಗಿಳಿ, ಟೇಲರ್ ಬರ್ಡ್, ಪ್ರಿನ್ಯ ಮುಂತಾದ ಪಕ್ಷಿಗಳಲ್ಲಿ ಕಂಡುಬರ್ತಾವೆ. ಇನ್ನು ಎಡಹಳ್ಳಿ ಚಿಂಕಾರ ವನ್ಯಜೀವಿ ಧಾಮದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ವನ್ಯಪ್ರಾಣಿಗಳನ್ನು ನಾವು ಪ್ರಾಣಿಗಳನ್ನು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಚಿಂಕಾರ, ಚಿರತೆ, ತೋಳ, ಕತ್ತಿಕಿರುಬ, ನರಿ, ಗುಳ್ಳೆ ನರಿ, ಕಾಡುಬೆಕ್ಕು, ಪುನುಗುಬೆಕ್ಕು, ಮುಳ್ಳುಹಂದಿ, ಕಾಡು ಹಂದಿ, ಚಿಪ್ಪು ಹಂದಿ, ಮೊಲ, ಹಾವುಗಳು, ಮುಂಗುಸಿ, ಅಳಿಲು, ಉಡ
ಇತ್ಯಾದಿ ನಾವು ವನ್ಯಪ್ರಾಣಿಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಈ ರೀತಿ ಇದು ಬೀಳಿಗೆ ಹಾಗೂ ಮುಧೋಳ ವಲಯದಲ್ಲಿ ಈ ವನ್ಯ ಪ್ರಾಣಿ ವಿಶೇಷವಾಗಿ ಹರಡಿಕೊಂಡಿದ್ದು, ಆ ಪ್ರಾಣಿಗಳ ಒಂದು ಉಳಿವಿಗೋಸ್ಕರ ನಮಗೆ ಸರ್ಕಾರ ಇದನ್ನು 2015ನೇ ಇಸ್ವಿಯಲ್ಲಿ ವನ್ಯಜೀವಿ ಧಾಮ, ಯಡಹಳ್ಳಿ ವನ್ಯಜೀವಿ ಧಾಮ ಅಂತೇಳಿ ಘೋಷಣೆ ಮಾಡಿ ಅದರ ಸಂರಕ್ಷಣೆಗೆ ಸರ್ಕಾರ ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡಿದೆ ಅಂತ ಈ ಮೂಲಕ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.